ಮನೆಯಲ್ಲಿ ಫಂಕ್ಷನ್ ಉಂಟು ಅಂತ. ಅವರಿಗೆ ಸೂಪರ್ ಅಲ್ಲ, ಅಲ್ಲಿಂದ ಹೀಗೆ ಇಣಿಕಿದ್ರೆ ಸಾಕು ಇಂಥ ಒಂದು ಒಳ್ಳೆ ವ್ಯೂ ಸಿಗ್ತದೆ ನೋಡಲಿಕ್ಕೆ. ಇಂಥ ರೋಡಲ್ಲೆಲ್ಲ ಸ್ಪೀಡ್ ಹೋಗಿ ಏನು ಪ್ರಯೋಜನ ಇಲ್ಲ. ಸ್ಲೋ ಸ್ಟಡಿ ಎಂಜಾಯ್. ಥ್ಯಾಂಕ್ ಯು. ಓಹೋ ಹೋ 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 ಹೋ, ರೆಡಿ ಜರಿಲಿಕ್ಕೆ ಈ ಗುಡ್ಡೆ. ಈ ಸಮ್ಮರಲ್ಲಿ ಮನೆ ಒಳಗೆ ಕೂತುಂಟಲ್ಲ, ಒಳ್ಳೆ ಕುಕ್ಕರಲ್ಲಿ ಬೇಯ್ಲಿಕ್ಕಿಟ್ಟಾಗೆ ಫೀಲ್ ಆಗ್ತಿತ್ತು. ಈಗ ಸಡನ್ ಆಲ್ ಆಫ್ ಸಡನ್ ರೈಡ್ ಮಾಡುವಾಗ ಒಮ್ಮೆ ಹುಚ್ಚಿಡ್ದಾಗ ಆಗ್ತದೆ. ವಾ, ಐ ಲವ್ ದಿಸ್ ಫೀಲಿಂಗ್ ಮ್ಯಾನ್. ಸಾಫ್ಟ್ ರೋಡಿಂಗ್, ಓಹೋ ಹೋ, ಅಲ್ಟಿಮೇಟ್. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತೊಂದು ಸ್ಯಾಟರ್ಡೆ, ಒಂದು ವೀಕೆಂಡ್ ರೈಡ್. ಇದೊಂದು ಪ್ರೀ ಮಾನ್ಸೂನ್ ರೈಡ್ ಅಂತ ಹೇಳ್ಬೋದು. ಇವತ್ತು ವಿರಾಜಪೇಟೆ ಸೈಡ್ ಹೋಗ್ತಿದ್ದಾರೆ ರೈಡರ್ಸ್ ಬಂದು. ನಾನು ಮತ್ತು ರಾಮಕಿಶೋರ್ ಇಬ್ಬರೇ ಇವತ್ತು ವಿರಾಜಪೇಟೆ ಸೈಡ್ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವಂತ. ಅಲ್ಲೊಂದು ಕಾಡಿನ ಒಳಗೆ ಒಂದು ಗುಡ್ಡ ತುದಿಯ ಒಂದು ದೇವಸ್ಥಾನ ಉಂಟು, ಭಾರಿ ಚೆಂದ ಉಂಟು ಅದು ನೋಡಲಿಕ್ಕೆ. ಫುಲ್ ರಿಮೋಟ್ ಪ್ಲೇಸ್ ಅದೊಂದು. ಹಾಗೆ ಅದೊಂದು ಅಲ್ಲಿ ತುಂಬ ಸಮಯ ಹೋಗಬೇಕು ಅಂತ ಒಂದು ವಿಶ್ ಲಿಸ್ಟಲ್ಲಿ ಹಾಕಿದ್ದಿದ್ದೆ. ನಾವು ಇಟ್ಸ್ ಟೈಮ್ ಎಕ್ಸ್ಪ್ಲೋರ್ ಮಾಡುವ ಆ ದೇವಸ್ಥಾನ. ಈಗ ರೂಟ್ ಬಂದು ನಾವು ಸುಳ್ಯ, ಭಾಗಮಂಡಲ, ಆ ರೋಡ್, ಕರಿಕೆ ರೋಡಲ್ಲಿ ಹೋಗ್ತೇವೆ. ದೇವಸ್ಥಾನ ಈ ಪಾರ್ಟಲ್ಲಿ ಬರಲಿಕ್ಕಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ಬೋದು, ಸೆಕೆಂಡ್ ಪಾರ್ಟಲ್ಲಿ. ಫಸ್ಟ್ ವೀಡಿಯೋದಲ್ಲಿ ನಾನು ಕರಿಕೆ, ಭಾಗಮಂಡಲ, ಆ ರೋಡೆಲ್ಲ ತೋರಿಸ್ತೇನೆ. ಅದು ಒಂದು ಒನ್ ಆಫ್ ದ ಬ್ಯೂಟಿಫುಲ್ ಘಾಟ್ ಸೆಕ್ಷನ್ ಅದು, ಕರಿಕೆ ಭಾಗಮಂಡಲ ರೋಡು. ಟ್ರಿಪಲ್ ಓವರ್ಟೇಕ್. ಬೈಕ್ ಸ್ವಲ್ಪ ಒಂದು ಸರ್ವಿಸಲ್ಲಾಗಿ ಬಂದಿದೆ. ಹಾಗೆ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡ್ತಿದ್ದೆ. ಸ್ವಲ್ಪ ಥ್ರಾಟಲ್ ಓಪನ್ ಮಾಡಿ ಓಡಿಸ್ತಾ ಇದ್ದೆ. ಒಳ್ಳೆ ಹೋಗ್ತದೆ ಈಗ ಬೈಕ್, ಥ್ಯಾಂಕ್ಸ್ ಟು ನಮ್ಮ 2 ಟೈರ್ಸ್ ರೈ ಬೈಕ್. ಫುಲ್ಲೊಮ್ಮೆ ಬ್ರಹ್ಮಕಲಶ ಆದಾಗಿದೆ ಬೈಕು. ಈ ಸತಿ ಆಯಿಲೆಲ್ಲ ಬೇರೆ ಹಾಕಿದ್ದು ನಾನು. ಇಷ್ಟವರೆಗೆ ನಾನು ಕಂಪನಿ ಆಯಿಲ್ ಹಾಕ್ತಿದ್ದೆ. ಈ ಸರ್ತಿ ರೈಬೈ ಹೇಳಿದ್ರು ಮೋಟುಲ್ ಹಾಕುವ ಅಂತ. ಹಾಗೆ 300V ಹಾಕಿದೆ ಈಗ 1040. ಮತ್ತು ಎಲ್ಲ ಬೇರಿಂಗ್ಸು, ಗೇರಿಂಗ್ಸು, ವೀಲ್ ಬೇರಿಂಗ್, ಸ್ಪ್ರಾಕೆಟ್ ಬೇರಿಂಗ್, ಸ್ವಿಂಗರ್ ಬೇರಿಂಗ್ ಎಲ್ಲ ಚೇಂಜ್ ಮಾಡಿದೆ. ಮತ್ತು ಒಂದು ಸ್ಪಾರ್ಕ್ ಪ್ಲಗ್ ಕೂಡ ಚೇಂಜ್ ಮಾಡಿದೆ, ಇರಿಡಿಯಮ್ ಸ್ಪಾರ್ಕ್ ಪ್ಲಗ್, ಡಬಲ್ ಟಿಪ್. ಆ್ಯಂಡ್ BMC ಸಹ ಫುಲ್ ಕ್ಲೀನ್ ಆಗಿದೆ ಈಗ ಪರ್ಫಾರ್ಮೆನ್ಸು ಒಳ್ಳೆ ಹೋಗ್ತದೆ ಗಾಡಿ. ನೋಡಿ ಎಳೆಯೋದು ನೋಡಿ ಗಾಡಿ. ಕ್ರೇಜಿ ಪರ್ಫಾರ್ಮೆನ್ಸ್. ಕ್ಲಚ್ ಪ್ಲೇಟ್ ಕೂಡ ಚೇಂಜ್ ಆಗಿದೆ ಈಗ, ಮಚ್ ನೀಡೆಡ್ ಇದೆಲ್ಲ. ಅಂದರೆ ನಾನಿಷ್ಟು ಆಫ್ ರೋಡ್ ಎಲ್ಲ ಹೋಗಿ ಗಾಡಿ ಅಷ್ಟೇ ಅಬ್ಯೂಸ್ ಆಗಿದೆ. ಹಾಗೆ ಅದಕ್ಕೆ ಇಷ್ಟು ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ, ಇಲ್ಲದ್ರೆ ಮಧ್ಯ ಮಾರ್ಗ ಕೈ ಕೊಡುವ ಚಾನ್ಸು ಬೈಕ್. ಒನ್ಸ್ ಇನ್ ಅ ಇಯರ್ ಇಂಥ ಒಂದು ಮೇಜರ್ ಸರ್ವಿಸ್ ಬೇಕು. ಮತ್ತೆ ಹೇಗೂ ನಾವು ಸರ್ವಿಸ್ ಸೆಂಟ್ರಲ್ಲಿ ಕೊಡ್ತಾವಲ್ಲ ಬಿಟ್ಟೆ ಸರ್ವಿಸಿಗೆಲ್ಲ. ಸುಳ್ಯಪೇಟೆಯಲ್ಲಿದ್ದೇವೆ. ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಈಗ ಸಂತೃಪ್ತಿಯಲ್ಲಿ. ಚೂರೆ ಹೊತ್ತಲ್ಲಿ ಮೈನ್ ರೋಡಿಂದ ಕರಿಕೆ ರೋಡಿಗೆ ಟರ್ನ್ ಆಗ್ತವೆ. ದಿಸ್ ಇಸ್ ದ ಡಿವಿಷನ್. ಆ್ಯಂಡ್ ಎದುರಿಂದ ಕೇರಳ ಬರ್ತದೆ ನೋಡಿ, ಬಸ್ ಹೋಯ್ತೊಂದು. ಒಂದು ಶಾರ್ಟ್ ಡ್ಯೂರೇಷನ್, ಒಂದು 15-20 ಕಿಲೋಮೀಟರ್ಸಿಗೆ ನಮಗೆ ಕೇರಳ ಸಿಗ್ತದೆ. ಕೇರಳ ಆಗಿ ಮತ್ತೆ ವಾಪಸ್ಸು ಬ್ಯಾಕ್ ಟು ಕರ್ನಾಟಕ, ಭಾಗಮಂಡಲ ಸೈಡು. ಆ್ಯಂಡ್ ಇವತ್ತಿನ ವೆದರ್ ಮಾತ್ರ ಹೇಳಲಿಕ್ಕಾಗೋದಿಲ್ಲ. ಯಾವಾಗ ಈಗ ಬಿಸಿಲುಂಟು ನೋಡಿ, ಎನಿ ಮೂಮೆಂಟ್ ಮಳೆ ಬರ್ಬೋದು. ಈಗ ಹಾಗೆ ಉಂಟು ವೆದರ್. ಈ ರೋಡಲ್ಲಿ ಖುಷಿ ಆಗೋದು ಅಂತ ಹೇಳಿದ್ರೆ ರಬ್ಬರ್ ನೋಡಿ. ಸುಳ್ಯ ಜಸ್ಟ್ ಕಳೆದು ಒಂದು 2 ಕಿಲೋಮೀಟರ್ ಆದ ಕೂಡ ನಿಮಗೆ ಮೇದಿ ನಡ್ಕ ಫುಲ್ ರಬ್ಬರ್ ಸಿಗ್ತದೆ ನೋಡಿ. ಇದೊಂದು ಭಾರಿ ಚಂದ, ಬ್ಯೂಟಿಫುಲ್. ಅದು ಜೋರು ಮಳೆ ಬರುವಾಗಂತೂ ಭಾರಿ ನೆಕ್ಸ್ಟ್ ಲೆವೆಲ್ ಬ್ಯೂಟಿಫುಲ್ ಇದು. ಆ್ಯಂಡ್ ವಿ ಟೇಕ್ ಅ ಲೆಫ್ಟ್. ದ್ವಾರದಲ್ಲಿ ಒಳ ಹೋಗ್ಬೇಕು, ಅಲ್ಲೆಟ್ಟಿ. ಈಗ ಈ ರೋಡ್ ಹೋಗಿ ನಮ್ಮ ಕೇರಳದಿಂದ ಬರುವಂಥದ್ದು ರಾಣಿಪುರ, ಆ ಸೈಡಿಂದ ಬರುವ ರೋಡಿಗೆ ಒಂದು ಜಾಯ್ನ್ ಆಗ್ತದೆ ಅದು. ಇದರಿಂದ ಬಾಯ್ಸ್ ಹೋಗ್ತಿದ್ದಾರೆ. ಇವರು ಸದೇ ಕಡೆ ಹೋಗೋದಾ ಅಂತ ಭಾಗಮಂಡಲ ಸೈಡ್ಗೆ. ಓಕೆ ಗೈಸ್, ಹೆಲ್ಮೆಟ್ ಹಾಕಿ ಮಾರೆ.
ಹೆಲ್ಮೆಟ್ ಉಂಟು, ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ನಿಮಗೆ ರೈಡಿಂಗ್ ಇಷ್ಟ, ಬಟ್ ಅಟ್ಲೀಸ್ಟ್ ಡೂ ವೇರ್ ಯುವರ್ ಹೆಲ್ಮೆಟ್ಸ್ ಅಷ್ಟೇ ರಿಕ್ವೆಸ್ಟ್ ಮಾಡೋದು. ಹೌದು, ಅವರಿಗೆ ಸೆಲ್ಫ್ ರಿಯಲೈಸ್ ಆಗಬೇಕು, ನಾವು ಹೇಳಿ ಅವರಿಗೆ ಗೊತ್ತಾಗೋದು. ನನಗೆ ಈ ಕರಿಕೆ ರೋಡಲ್ಲಿ ಖುಷಿಯಾಗೋದು ಅಂತ ಹೇಳಿದರೆ ಈ ಒಂದು ನೇಚರ್ ನೋಡಿ. ಇಲ್ಲಿ ಟ್ರಾಫಿಕ್ ತುಂಬ ಕಡಿಮೆ, ಇಲ್ಲ ಅಂತಲ್ಲ, ಉಂಟು, ಬಸ್ಸುಗಳು ಹೋಗ್ತದೆ ಈ ರೋಡಲ್ಲಿ. ಬಟ್ ವೆನ್ ಕಂಪೇರ್ ಟು ಹೈವೇ ಅಲ್ಲ, ಭಾರಿ ಒಂದು ಕಡಿಮೆ ಟ್ರಾಫಿಕ್. ಅದು ನನ್ನದೊಂದು ಫಸ್ಟ್ ಚೆಕ್ ಪಾಯಿಂಟ್. ಎರಡನೇದು ಫುಲ್ ಫಾರೆಸ್ಟ್ ಟೈಪ್ ಇರಬೇಕು ನೋಡಿ. ಇಲ್ಲಿ ಫುಲ್ ಫಾರೆಸ್ಟ್, ಮೇಲೆ ಗುಡ್ಡ ಎಲ್ಲ ನೋಡಿ, ಗಾಳಿ ಮರ ಎಲ್ಲ ಉಂಟು ಗುಡ್ಡೆಯಲ್ಲಿ. ಇದು ನನ್ನದು ಎರಡನೇ ರಿಕ್ವೈರ್ಮೆಂಟ್. ಮೂರನೇ ರಿಕ್ವೈರ್ಮೆಂಟ್ ಉಂಟಲ್ಲ, ಸ್ವಲ್ಪ ರೋಡೆಲ್ಲ ಹಾಳಾಗಿರಬೇಕು ನೋಡಿ. ದಿಸ್ ಈಸ್ ಕೈಂಡ್ ಆಫ್ ಎ ಪರ್ಫೆಕ್ಟ್ ರೋಡ್. ನಾನು ಯೂಶ್ವಲಿ ಇದೇ ಟೈಪಿನ ರೋಡ್ ಪ್ರಿಫರ್ ಮಾಡೋದು ರಾದರ್ ದ್ಯಾನ್ ಹೈವೇಸ್. ಎಲ್ಲದಕ್ಕೂ ಸಾಥ್ ಕೊಡೋದು ನಮ್ಮ ಎಕ್ಸ್ಪಾಲ್ಸ್. ಪರ್ಫೆಕ್ಟ್ ಈ ರೋಡಿಗೆ, ಇಂಥ ಟೈಪಿನ ರೋಡ್ ಸಿಗಲ್ಲ. ಹಾಗೆ ದಿಸ್ ಈಸ್ ಒನ್ ಆಫ್ ಮೈ ಫೇವರೇಟ್ ರೂಟ್, ಕರಿಕೆ ಭಾಗಮಂಡಲ ರೋಡು. ಆ್ಯಂಡ್ ಇಲ್ಲಿ ಕೇರ್ಫುಲ್ಸ್ ಆಗಿರಬೇಕು, ಯಾಕಂದರೆ ಇಲ್ಲಿ ಆನೆಗಳೆಲ್ಲ ಮೂಮೆಂಟ್ಸು ಸುಮಾರು ಉಂಟು ಈ ರೋಡಲ್ಲಿ. ಈಗ ಡೇ ಟೈಮಲ್ಲಿ ಹೋಪ್ಫುಲಿ ಎಂಥ ಇಶ್ಯೂ ಆಗಲಿಕ್ಕಿಲ್ಲ, ಬಟ್ ನೈಟ್ ಟೈಮಲ್ಲೆಲ್ಲ ಬಂದರೆ ಸ್ವಲ್ಪ ಜಾಗ್ರತೆ ಈ ರೋಡಲ್ಲಿ. ಬಸ್ ನೋಡಿ, ಬಸ್ ನೋಡಿ, ಎಲ್ಲಿದು? ಪುತ್ತೂರು, ಚಿಕ್ಕಮಂಗ್ಳೂರಾ? ಚಿಕ್ಕಮಂಗ್ಳೂರು ಬಸ್ ಇಲ್ಲಿ ಈಚೆ ಅಂತಕ್ಕೆ ಬರೋದು. ಬೈಕ್ ಒಂದು ಸರ್ವಿಸಿಗೆ ಕೊಟ್ಟುಂಟಲ್ಲ, ಈಗ ಲೋ ಆ್ಯಂಡ್ ಪವರ್ ಒಳ್ಳೆ ಉಂಟು. ಮುಂಚೆ ಫುಲ್ ಲ್ಯಾಗ್ ಆಗ್ತಿತ್ತು ಬೈಕ್ ಲೋ RPMsಲ್ಲಿ. ಈಗ ಒಂದು ರೈಟ್ ಫ್ರಮ್ 2000 RPM ಉಂಟಲ್ಲ, ಒಳ್ಳೆ ಕ್ಲೀನ್ ಇಳಿತದೆ ಈಗ. ಥ್ಯಾಂಕ್ಸ್ ಟು ರವಿ ಬೈಕ್. ನೋಡಿ ಎಷ್ಟು ಬ್ಯೂಟಿಫುಲ್ ಉಂಟು ನೋಡಿ ಇದೆಲ್ಲ. ವಾವ್, ಸೋ ಬ್ಯೂಟಿಫುಲ್. ಎಲ್ಲ ಫುಲ್ಲು ರಬ್ಬರ್. ಈಗ ಫುಲ್ ಡೌನ್ ಸಿಗ್ತದೆ ನೋಡಿ, ಇಲ್ಲಿ ಸಹ ಚಂದ ಉಂಟು ವ್ಯೂ. ವಾ, ಇದೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ಮ ವೆಸ್ಟರ್ನ್ ಘಾಟ್ಸ್. ಇದು ನಾವೀಗ ಯೂಶ್ವಲಿ ಹೋಗ್ತಾವಲ್ಲ ಸಂಪಾಜೆ ರೂಟು, ಇದು ಅದಕ್ಕೆ ಪ್ಯಾರಲಲ್ ಆಗಿ ಹೋಗ್ತದೆ ಈ ರೂಟು. ಸೂಪರ್ ವ್ಯೂ. ವಾವ್, ಆ ಫ್ರೇಮ್ ನೋಡಿ ಮಾರೆ, ಅಲ್ಟಿಮೇಟ್ ಫ್ರೇಮ್ ಇದು. ಇದರಿಂದ ಒಂದು ಬಸ್ಸು, ಕಾಲೇಜ್ ಬಸ್ಸು ಸೆಟ್ ಅಲ್ಲ ಈ ಅಂಗಡಿಯವರಿಗೆಲ್ಲ, ಗೂಡಂಗಡಿ ನೋಡಿ ವ್ಯೂ ಹೇಗುಂಟು ಅಂತ. ಈ ರೋಡಲ್ಲೊಮ್ಮೆ ವರ್ಷಕ್ಕೊಮ್ಮೆ ಬರಲೇಬೇಕು. ಜಸ್ಟ್ ಎಂಜಾಯ್ ದ್ಯಾಟ್ ದ ವ್ಯೂ. ರಿಪಿಟೇಷನ್ ಕರೆಕ್ಟ್, ಬಟ್ ಸ್ಟಿಲ್ ಒಂದು ಫುಲ್ ರಿಫ್ರೆಶ್ ಆಗ್ತದೊಮ್ಮೆ, ಫುಲ್ ಮೆಮೊರೀಸ್. ನಾವು ಅವತ್ತು ಇಲ್ಲೆಲ್ಲ ನಿಲ್ಲಿಸಿ ಫೋಟೋ ತೆಗಿತಿದ್ದೆವು ಈ ಜಾಗದಲ್ಲಿ. ಈಗ ಮರ ಎಲ್ಲ ಮೇಲೆ ಬಂದಿದೆ. ಮುಂಚೆ ನಾವು ಅವತ್ತವರೆಗೆಲ್ಲ ಇದು ಮರ ಇರಲಿಲ್ಲ, ತುಂಬ ಚಿಕ್ಕ ನಟ್ಟದಷ್ಟೇ ಇರಬೇಕು. ಹಾಗೆ ವ್ಯೂ ಉಂಟಲ್ಲ, ಚೆಂದ ಕಾಣ್ತಿತ್ತು. ಐ ಗೆಸ್ ಈಗ ನಾವು ಕೇರಳ ಎಂಟರ್ ಆದೆವು. ಇದೆಲ್ಲ ಕೇರಳ ನೋಡಿ, ಬೋರ್ಡು ಮಲಯಾಳಮಲ್ಲುಂಟು. ಚೂರಿಂದ 1 ಕಿಲೋಮೀಟ್ರ್ ಹಿಂದೆ ಕನ್ನಡದಲ್ಲಿ ಬೋರ್ಡ್ ಇತ್ತು, ಈಗ ಮಲಯಾಳಮಲ್ಲುಂಟು. ಇಲ್ಲಿ ನನಗೆ ಈಗ ನೆನಪುಂಟು, ಇದೇ ಜಾಗದಲ್ಲಿ 7 years ಬ್ಯಾಕ್ ಮೇ ಬಿ ಒಂದು ವೀಡಿಯೋ ತೆಗೆದಿದ್ದೆ ಕಾರಿದು, ಒಂದು ಕೆಸರು ರಟಿಸಿ ಹೋಗೋ ವೀಡಿಯೋ. ಅದೊಂದು ಮೆಮೊರೀಸ್. ಮನೆಯಲ್ಲಿ ಫಂಕ್ಷನ್ ಉಂಟು ಅಂತ ಅವರಿಗೆ ಸೂಪರ್ ಅಲ್ಲ, ಅಲ್ಲಿಂದ ಹೀಗೆ ಇಣಿಕಿದ್ರೆ ಸಾಕು, ಇಂಥ ಒಂದು ಒಳ್ಳೆ ವ್ಯೂ ಸಿಗ್ತದೆ ನೋಡಲಿಕ್ಕೆ. ವಾ, ಈ ಮನೆಯಲ್ಲಿ 365 ದಿವಸ ಫಂಕ್ಷನ್ ಇದ್ರೂ ಬರ್ಬೋದು. ಜಸ್ಟ್ ಎಂಜಾಯ್ ದ ವ್ಯೂ. ಊಟ ಕೊಡೋದ್ರ ತೊಂದರೆ ಇಲ್ಲ, ಅಟ್ಲೀಸ್ಟ್ ನಾವು ಹೊರಗೆ ಅಲ್ಲಿ ಅಂಗಳದಲ್ಲಿ ಕೂತು ಕುರ್ಚಿ ಹಾಕಿ ಒಂದು ವ್ಯೂವರ್ ನೋಡಿಕೊಂಡು ಕೂತ್ಕೊಳ್ಳಿ. ಈಗ ಫುಲ್ ಡೌನ್ ಸಿಗ್ತದೆ, ಒಂದು ಕ್ರೇಜಿ ಡೌನು. ಈ ಡೌನಿಲ್ಲಿ ಹೇಗೆ ಅಂತ ಹೇಳಿದರೆ RPM ಮ್ಯಾಕ್ಸ್ ಔಟ್ ಆಗ್ತದೆ, ಅಷ್ಟು ಡೌನ್ ಉಂಟು ಈಗ. ಒಂದು ನೋಡಿ ಡೌನು ನೋಡಿ ಹೇಗುಂಟು ನೋಡಿ ಡೌನು. ಇದೊಂದು 6-7 years ಬ್ಯಾಕ್ ಉಂಟಲ್ಲ, ಎಂತ ಇರಲಿಲ್ಲ ಇಲ್ಲಿ, ರೋಡ್ ಫುಲ್ ಆಫ್ ರೋಡ್ ಇತ್ತು. ಅಲ್ಲಿ ಆ ಡೌನ್ ಹೋಗೋದು ಅಂತ ಹೇಳಿದರೆ ಒಂದು ಭಾರಿ ದೊಡ್ಡದೊಂದು ಸಾಹಸ, ಇಲ್ಲಿ ಕೆಳಗೆ ಇಳಿಸೋದು. ಇಲ್ಲೊಮ್ಮೆ ಸೈಕಲ್ ತರಬೇಕು ಮಾರೆ, ಮೇಲೆ ಹತ್ತಿಸುವಾಗ ಒಮ್ಮೆ ಹಾರ್ಟ್ ಕೈಯಲ್ಲಿ ಬರ್ತದೆ, ಅದೊಂದು ಗ್ಯಾರಂಟಿ. ನವನುಂಟು ಈ ಡೌನು. ಪಣತ್ತೂರು ಬ್ರಿಡ್ಜ್, ಇದೇ ಡಿವಿಯೇಷನ್ ಕೇರಳ. ಮತ್ತು ಈಚೆ ರೈಟ್ ಹೋದರೆ ರಾಣಿಪುರ, ಕಾಂಜಂಗಾಡಲ್ಲೆಲ್ಲ ಹೋಗ್ತದೆ. ಈಗ ಲೆಫ್ಟ್ ಹೋದರೆ ನಾವು ಭಾಗಮಂಡಲಕ್ಕೆ ಹೋಗ್ತಿದ್ದೇವೆ.
ಇದೆಲ್ಲ ಫುಲ್ ಕೇರಳ ಈಗ. ಆ್ಯಂಡ್ ಈಗ ನಾವು ಕರ್ನಾಟಕ ಎಂಟ್ರಾದ ನೋಡಿ. ಈ ಪೆಟ್ರೋಲ್ ಬಂಕ್ ಆದ ಕೂಡ ಕರ್ನಾಟಕ. ಪೆಟ್ರೋಲ್ ಬಂಕ್ ಯಾವುದಕ್ಕೆ ಸೇರ್ತವೆ ಗೊತ್ತಿಲ್ಲ, ಕೇರಳ ಹೊರತು ಕರ್ನಾಟಕ ಗೊತ್ತಿಲ್ಲ. ಈಗ ನಾವು ಕರ್ನಾಟಕ ಬಂದೆವು. ಬ್ಯಾಕ್ ಟು ಕರ್ನಾಟಕ. ಅವತ್ತೊಂದು 6-7 ಇಯರ್ಸ್ ಬ್ಯಾಕ್ ಮಡಿಕೇರಿ ಒಮ್ಮೆ ಸಂಪಾಜಿ ಘಾಟ್ ಫುಲ್ ಜರ್ದಿತ್ತಲ್ಲ, ಲ್ಯಾಂಡ್ಸ್ಲೈಡ್ ಎಲ್ಲ ಆಗಿತ್ತು ನೋಡಿ. ಆ ಟೈಮಲ್ಲಿ ಇದೇ ಕರಿಕೆ ಘಾಟೇ ಪ್ರೈಮರಿ ರೂಟ್ ಆಗಿತ್ತು, ಎಲ್ಲ ವೆಹಿಕಲ್ಸ್ ಇದರಲ್ಲೇ ಹೋಗ್ತಿತ್ತು. ಮತ್ತು ಕರಿಕೆ ಘಾಟ್ ಕೂಡ ಒಮ್ಮೆ ಜರೀತು. ಆಗ ಅಷ್ಟಾಗುವಾಗ ಈಚೆ ಸಂಪಾಜ ಘಾಟ್ ರೋಡ್ ರಿಪೇರಿ ಆಗಿತ್ತು, ಹಾಗೆ ಎಂಥ ಪ್ರಾಬ್ಲಮ್ ಆಗಲಿಲ್ಲ. ವಾ, ಮೇ ಫ್ಲವರ್. ಹೋಯ್, ಓಕೆ. ಸೊ ಬ್ರಿಡ್ಜ್ ಕ್ರಾಸ್ ಆಗಿದ್ದೇವೆ ಈಗ. ಇಲ್ಲಿಂದ ಈಗ ಸ್ವಲ್ಪ ಘಾಟ್ ಸೆಕ್ಷನ್ ಶುರು ಆಗ್ತದೆ ಅಪ್ಪ ಹತ್ತಲಿಕ್ಕೆ. ಇಲ್ಲ ಲೆಫ್ಟಿಗೆಲ್ಲ ಒಳಗೆ ಸುಮಾರು ರೋಡ್ ಹೋಗ್ತದೆ. ಇದೆಲ್ಲ ಹೋದರೆ ಖಂಡಿತ ಒಂದೊಂದು ಖತರ್ನಾಕ್ ಆಫ್ ರೋಡ್ಗಳು ಸಿಕ್ಕಿತ್ತು ಇಲ್ಲಿ. ಇಲ್ಲೊಂದು ಡ್ಯಾಮ್ ಎಲ್ಲ ಇತ್ತು ನೋಡಿ, ಇದು ಎದುರು ಕಾಣ್ತುಂಟು ನೋಡಿ, ಚೆಕ್ ಡ್ಯಾಮ್ ಎಲ್ಲ. ಅಲ್ಲ ಈಗ ವರ್ಕಿಂಗ್ ಎಲ್ಲ ಉಂಟು ಇದೆಲ್ಲ ಗೊತ್ತಿಲ್ಲ. ಮಳೆ ಬಂದಿದೆ ನೋಡಿ, ರೋಡೆಲ್ಲ ಫುಲ್ ವೆಟ್ ಉಂಟು. ವಿಚ್ ಮೀನ್ಸ್ ನಿನ್ನೆ ನೈಟ್ ಮಳೆ ಬಂದಿರಬೇಕಿಲ್ಲಿ, ಅದೀಗ ಇನ್ನೂ ಡ್ರೈ ಆಗಬೇಕಷ್ಟೆ. ಸೂಪರ್ ಅಲ್ಲ, ವೆದರ್ ಸಹ ಕೂಲ್ ಉಂಟು. ಆ್ಯಂಡ್ ಎದುರಿನ ಗುಡ್ಡಗಳೆಲ್ಲ ನೋಡಿ ಆಲ್ರೆಡಿ ಗ್ರೀನ್ ಅಲ್ಲಿಗೆ ಶುರುವಾಗಿದೆ. ಸೊ ಡೆಫಿನೆಟ್ಲಿ ಈ ಕಡೆ ಮಳೆ ಉಂಟು. ಸಾಯಂಕಾಲ ಹೊತ್ತಿಗೆಲ್ಲ ಬಂದರೆ ಖಂಡಿತ ಮಳೆ ಸಿಕ್ಕಿತ್ತು ಇಲ್ಲಿಗ. ಫಾರೆಸ್ಟ್ ಅಂದ್ರೆ ಆಯ್ತು ನೋಡಿ, ಫಾರೆಸ್ಟ್ ಶುರುವಾಯಿತು. ವಾ, ಸೂಪರ್. ಇದನ್ನೊಂದು 2 ತಿಂಗಳಿಂದ ಮಿಸ್ ಮಾಡಿದೆ ನಾನು ಈ ಫೀಲಿಂಗ್ ಅಂತ. ಬ್ಯೂಟಿಫುಲ್. ಪೆಲಕಾಯಿ ಮಂಡೆ ಮೇಲೆ ಬೀಳಿರು ಸಾಕಿಗೆ ಬೆಳಕಾಯಿ. ಎಲ್ಲ ಹಣ್ಣಾಗಿ ರೆಡಿ ಇರ್ತದೆ, ಒಂದು ಸಣ್ಣ ಗಾಳಿ ಬಂದರೆ ಬಡ್ಡ ಬೀಳ್ತದೆ ಅದು. 360 ಆನ್ ಮಾಡುವ, ಇನ್ನೂ 360 ಬೇಕು. ಟ್ವಿಸ್ಟಿ ರೋಡ್ಸ್. ಬ್ಯಾಂಬು ಬಿದ್ದಿದೆ ಮಾರೆ, ಜರ್ದಿದೆ. ಎಲ್ಲ ಡೇಂಜರ್ ಝೋನ್ ನೋಡಿ, ಇದೆಲ್ಲ ಜರಿಯುವ ಪಾಸಿಬಿಲಿಟಿ ಸುಮಾರು ಉಂಟು ಇಲ್ಲೆಲ್ಲ. ಇಂಥ ರೋಡಲ್ಲೆಲ್ಲ ಸ್ಪೀಡ್ ಹೋಗಿ ಏನು ಪ್ರಯೋಜನ ಇಲ್ಲ. ಸ್ಲೋ ಸ್ಟಡಿ ಎಂಜಾಯ್. ಎಷ್ಟು ಮೆಲ್ಲ ಹೋಗ್ತೀರ ಅಷ್ಟು ಎಂಜಾಯ್ ಮಾಡ್ತೀರಿ ರೋಡು. ಆ ಮರ ಒಂದು ನೋಡಿದ್ರ ಹೀಗೆ ಅಡ್ಡ ಬೀಳ್ತದೆ, ಅದು ಹಾಗೆ ಅಡ್ಡವೇ ಬೀಳ್ತದೆ. ಯಾವತ್ತೋ ಬಿದ್ದಿದ್ದಿರಬೇಕು, ಬೇರು ಸಾಯಲಿಲ್ಲ, ಹಾಗೆ ಅಲ್ಲೇ ಕಂಟಿನ್ಯೂ ಆಗಿದೆ ಅದು ಬೆಳಿಲಿಕ್ಕೆ. ಒಂದು ಆಫ್ ರೋಡ್ ಹೋಯ್ತು ಮಾರೆ. ಸೆಟ್ ಇತ್ತು ಆಫ್ ರೋಡು, ಅಲ್ಟಿಮೇಟ್ ಇತ್ತು ಅದು. ಫಾರೆಸ್ಟ್ ಚೆಕ್ ಪೋಸ್ಟ್. ಪುತ್ತೂರು. ಹಾಂ ಹೇಳು. ಅದು ಟಯರ್ ಪಂಚರ್ ಆಗಿದೆ ಆ ಕಾರಿದು.
ಅಲ್ಲಿ ಪಾಪ ಒಂದು ಕಾರ್ನವರದೊಂದು ಟೈರ್ ಪಂಚರ್ ಆಗಿತ್ತು, ಹಾಗೆ ಅದಕ್ಕೆ ಗಾಳಿ ಹಿಡಿದು ಒಂದು 20 ನಿಮಿಷ ಆಯ್ತು ಈಗ ಇಲ್ಲಿ. ವಾಹ್, ಕ್ರೇಜಿ ಮರ ಮ್ಯಾಸಿವ್. ವಾ, ಸ್ಟ್ರೆಚ್ ಇಂದ ಹೇಳಿದ್ರೆ ಇದು ನೋಡಿ, ಬ್ಯೂಟಿಫುಲ್ ತಲಕಾವೇರಿ ವನ್ಯಧಾಮ. ಇದೇ ಕಾರಿಗೆ ಪಂಚರ್ ಹಾಕಿದ್ದು ನಾವು. ಪಂಚರ್ ಅಲ್ಲ, ಜಸ್ಟ್ ಏರ್ ಫಿಲ್ ಮಾಡಿದ್ದಷ್ಟೇ. ಬೇ ಫಾಲ್ಸಲ್ಲಿ ನೀರೇ ಇಲ್ಲ ಮಾರೆ, ಝೀರೋ ನೀರು. ಹೇಗೆ ಮಳೆಗಾಲೆಲ್ಲ ಹೇಗಿರ್ತದೆ ಅದು. ಮಿಸ್ಟರ್ ಲಾರಿ, ಥ್ಯಾಂಕ್ ಯು. ಪಾಪ ಬಿಟ್ಟು ಕೊಟ್ಟರು ಲಾರಿಯವರು. ಅಲ್ಲಿ ಹಿಂದೊಂದು ವಾಟರ್ ಫಾಲ್ಸ್ ಉಂಟು ನೋಡಿ. ಹಾಂ, ನೀರುಂಟು ನೋಡಿ. ಅದಕ್ಕೆ ಇಲ್ಲೆಲ್ಲಿಂದ ಹೋಗ್ಲಿಕ್ಕೆ ಆಗ್ತದೆ, ಬಟ್ ಅಷ್ಟು ಸರ್ಕಸ್ ಎಲ್ಲ ಮಾಡಿ ಹೋಗ್ಬೇಕು ಅದಕ್ಕೆ. ಸ್ಟ್ರೈಟ್ ಫಾರ್ವರ್ಡ್ ರೋಡ್ ಇಲ್ಲ. ಓಹೋ ಹೋ 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 ಹೋ, ರೆಡೀ ಜರೀಲಿಕ್ಕೆ ಈ ಗುಡ್ಡೆ ಸ್ಟ್ರೆಚ್. ಈ ವರ್ಷ ಖಂಡಿತ ಜರೀತದೆ ಅದು. ಇವತ್ತಿನದ್ದು ಖುಷಿಯಾದದ್ದು ನನಗೆ ವೆದರ್, ಪ್ಲೆಸೆಂಟ್ ವೆದರ್. ನಾವು ಲಾಸ್ಟ್ ಇಯರ್ ಇದೇ ಟೈಮಿಗೆ ಚಿಕ್ಕಮಂಗ್ಳೂರು ಹೋಗಿದ್ದೆವು. ಅಲ್ಲಿ ಸಹ ಹಾಗೆ ಊರಿಂದ ಹೊರಡುವಾಗ ಒಂದು ಸೆಕೆ ಇತ್ತು ಮಾರೆ, ಹೇಳಲಿಕ್ಕಾಗೋದಿಲ್ಲ, ಆ ರೇಂಜಲ್ಲಿತ್ತು. ಮತ್ತೆ ಘಾಟಿ ಚಾರ್ಮಾಡಿ ಹತ್ತೇನಂತ ವೆದರ್ ಟರ್ನ್ ಆಯಿತು ಮಾರೆ, ಅಲ್ಟಿಮೇಟ್ ಇತ್ತು. ನನಗೆ ಅದೇ ಫೀಲ್ ಬರ್ತಾ ಉಂಟು. ಭಾಗಮಂಡಲ 14 ಕಿಲೋಮೀಟ್ರು. ಓಹೋ ಹೋ ಹೋ ಹೋ, ಓಪನ್ ಜೀಪ್ ನೋಡಿ, ಓಪನ್ ಜೀಪ್ ಸೂಪರ್. 10 KRZ ನಂಬರ್. ನೋಡಿ, ನನ್ನ ರೈಟ್ ಕಾಣೋದೆಲ್ಲ ತಲಕಾವೇರಿ ಭಾಗಮಂಡಲ ರೇಂಜ್. ಓಹೋ ಹೋ, ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ನೋಡಿ. ಬೋಲ್ಡರ್ ರಾಕ್ಸ್. ಇಲ್ಲಿಂದ ರೋಡ್ ಆಗಬೇಕಷ್ಟೇ, ಬಟ್ ಎಲ್ಲ ಜಲ್ಲಿಯೆಲ್ಲ ಹಾಕಿ ರೆಡಿ ಇಟ್ಟಿದ್ದಾರೆ. ಹಾಂ, ಇದೆಂತ ಆಗ್ತಾ ಉಂಟು ಮಾರೆ ಇಲ್ಲಿ. ಓ ಮೈ ಗಾಡ್ಜಿಲ್ಲ. ವಾ, ಐ ಲವ್ ದಿಸ್ ಫೀಲಿಂಗ್ ಮ್ಯಾನ್. ಸಾಫ್ಟ್ ರೋಡಿಂಗ್. ಓಹೋ ಹೋ, ಅಲ್ಟಿಮೇಟ್. ಸ್ವಲ್ಪ ನೀರುಂಟು. ಇಂಥ ಸಾಫ್ಟ್ ರೋಡಿಂಗ್ ಖುಷಿ ಆಗ್ತದೆ. ಇದೊಂದು ಆಫ್ ರೋಡು ಅಲ್ಲ, ರೋಡು ಅಲ್ಲ, ಅದರ ಎರಡನ್ನ ಮಿಡ್ಲ್ ಸಿಚುವೇಶನ್ ಇದು. ಇಲ್ಲಿ ನಮ್ಮ ಎಕ್ಸ್ಪಲ್ಸ್ ಉಂಟಲ್ಲ, ನಥಿಂಗ್ ಕ್ಯಾನ್ ಬೀಟ್ ಎಕ್ಸ್ಪಲ್ಸ್ ಈ ಟೈಪಿನ ರೋಡಲ್ಲಿ. ಅದು ಮೊನ್ನೆ ಗಾಡಿದೆಲ್ಲ ಕೆಲಸ ಆಗಿ ಸ್ಮೂತ್ ಬಟರ್ ಟೈಪ್ ಹೋಗ್ತಾ ಉಂಟು, ಬೆಣ್ಣೆ ಆಗಿ ಹೋಗ್ತಾ ಉಂಟು ಬೈಕ್. ಒಂದು ಕಿಟು ಎಂಥ ಸಹ ಸೌಂಡ್ ಇಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬರುವಾಗ ಇದು ಖಂಡಿತ ಫುಲ್ ರೋಡ್ ಆಗಿರ್ತದೆ. ಈಗ ಇಲ್ಲಿ ಇನ್ನೊಮ್ಮೆ ಬರಬೇಕು, ಪ್ಯೂರು ಫುಲ್ ಮಾನ್ಸೂನಲ್ಲಿ ವಾಪಸ್ ಬರಬೇಕು. ಹಾಗೆ ಎಲ್ಲಿಯಾದರೂ ರೋಡ್ ಹೀಗೆ ಇದ್ದರೆ ಹೆವೆನ್ ಅದು. ಮಳೆ, ಆಫ್ ರೋಡ್ ಎಲ್ಲ ಒಟ್ಟಿಗೆ ಸೂಪರ್ ಆಗ್ತದೆ. ನೋಡ, ಒಮ್ಮೆ ಜುಲೈ ಟೈಮಲ್ಲೆಲ್ಲ ಬರುವ ಒಮ್ಮೆ ಇಲ್ಲಿಗೆ. ಐ ಗೆಸ್ ಈ ವಿಡಿಯೋ ಬರುವಾಗ ಆಲ್ರೆಡಿ ಜುಲೈ ಆಗ್ಬೋದು.
ಯಾಕೆಂದರೆ ನಂದು ಸ್ವಲ್ಪ ಪೆಂಡಿಂಗ್ ಉಂಟು ಕೆಲವು ಹಳತ್ತೆಲ್ಲ, ಅದನ್ನೆಲ್ಲ ಮುಗಿಸಿ ಒಂದೊಂದೊಂದು ಬರುವಾಗ ಜುಲೈ ಆಗ್ಬೋದು. ಬೈ ದ ಟೈಮ್ ನೀವು ಆ ವಿಡಿಯೋ ನೋಡುವಾಗ ನಾವು ಆಲ್ರೆಡಿ ಈಗ 2ನೇ ಸತಿ ಇಲ್ಲಿ ಬಂದಿರ್ತೇವೆ. ಅದರದ್ದು ವಿಡಿಯೋ 2 ತಿಂಗಳು ಬಿಟ್ಟು ಬರ್ತದೆ ಅಷ್ಟೇ, ಸಿಂಪಲ್. ಕೇರ್ಫುಲ್ ಆಗಿರಬೇಕು. ಅದು ಟರ್ನ್ ಒಂದೊಂದು ಸತಿ ಜಾರ್ತದೆ, ಸ್ಲಡ್ಜ್ ಟೈಪ್ ಇರ್ತದೆ ಆ ಮಣ್ಣು. ಚೂರು ಫ್ರಂಟ್ ಎಂಡ್ ತಪ್ಪಿದ್ರೆ ಮತ್ತೆ ಬೀಳ್ಬೇಕಷ್ಟೇ. ಸೊ ನೋಡಲಿಕ್ಕೆ ಚೆಂದ ಇದ್ದರೂ ನೀಡ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಇದೊಂಥರ ನನಗೊಂದು ಬಿಸಿಲ ಘಾಟ್ ಒಂದು 10 ವರ್ಷ ಹಿಂದೆ ಹೋದರೆ ಹೇಗಿತ್ತು ಹಾಗೆ ವೈಬ್ಸ್ ಫೀಲ್ ಆಗ್ತಾ ಉಂಟು. ಎದುರಿಂದ ಒಂದು ಜೀಪ್ ನೋಡಿ, ಜೀಪ್ ಸೆಟ್. ಆಯಿತಾ ಅಂತ ಇಲ್ಲಿಗೆ ರೋಡು. ಹಾಂ ಬ್ರಿಡ್ಜ್ ಆಗ್ತಾ ಉಂಟು. ಆಯ್ತು, ಇಲ್ಲಿಗೆ ಒಂದು ರೇಂಜ್ದು ಘಾಟ್ ಹತ್ತಿ ಆಯಿತು ನಾವು. ಫಾರೆಸ್ಟ್ ಸ್ಟ್ರೆಚ್ ಎಲ್ಲ ಮುಗೀತು ಒಮ್ಮೆದು. ಖುಷಿ ಆಗ್ತದೆ ಮಾರೆ, ಮೌಂಟೇನ್ಸ್ ಎಲ್ಲ ಒಮ್ಮೆ ಗ್ರೀನ್ ನೋಡುವಾಗ ಉಂಟಲ್ಲ. ಈ ಸಮ್ಮರಲ್ಲಿ ಮನೆ ಒಳಗೆ ಕೂತುಂಟಲ್ಲ, ಒಳ್ಳೆ ಕುಕ್ಕರಲ್ಲಿ ಬೇಯ್ಲಿಗಿಟ್ಟಾಗೆ ಫೀಲ್ ಆಗ್ತಿತ್ತು. ಈಗ ಸಡನ್ ಆಲ್ ಆಫ್ ಸಡನ್ ರೈಡ್ ಮಾಡುವಾಗ ಈ ಗ್ರೀನರಿ ನೋಡುವಾಗೆಲ್ಲ ಉಂಟಲ್ಲ, ಒಮ್ಮೆ ಹುಚ್ಚಿಡ್ದಾಗ ಆಗ್ತದೆ. ಥ್ಯಾಂಕ್ ಯು ಕರಿಕೆ ಗ್ರಾಮ. ಈಗ ಓನರ್ಶಿಪ್ ಹ್ಯಾಂಡ್ ಓವರ್ ಆಯಿತು. ಕರಿಕೆಯಿಂದ ನೆಕ್ಸ್ಟ್ ಯಾವುದು ಗೊತ್ತಿಲ್ಲ, ಭಾಗಮಂಡಲ ಬರ್ತದ ಅಂತ. ಅನಿಮಲ್ ಕ್ರಾಸಿಂಗ್. ಚಿರತೆ ಎಲ್ಲ ಉಂಟು ಇಲ್ಲಿ. ಆನೆ, ಚಿರತೆ. ಇನ್ನೊಂದು 1-2 ವಾರ ಬಿಟ್ಟು ಬಂದರೆ ಉಂಟಲ್ಲ, ಮಳೆ ಒಮ್ಮೆ ಸುರದ ಉಂಟಲ್ಲ, ಮತ್ತೆ ಇಲ್ಲಿ ರೋಡೇ ಕಾಣೋದಿಲ್ಲ. ಫುಲ್ಲು ಎಂತ ಹೇಳೋದು, ಮಿಸ್ಟು ಫಾಗಲ್ಲಿ ಕವರ್ ಆಗಿರ್ತದೆ. ಇಂಥ ವ್ಯೂ ಸಿಕ್ಕಬೇಕಾದ್ರೆ ಪ್ರೀ ಮಾನ್ಸೂನ್ ಬರಬೇಕು, ಒಂದು ಪೋಸ್ಟ್ ಮಾನ್ಸೂನ್ ಬರಬೇಕು. ಆಫ್ ರೋಡ್ ಅಗೈನ್ ಬ್ರೋಕನ್ ರೋಡ್. ಲಾಸ್ಟ್ 2 ಕಿಲೋಮೀಟ್ರ್ ಇನ್ನು ಭಾಗಮಂಡಲಕ್ಕೆ. ಪೊಲೀಸಲ್ಲಿದ್ದಾರೆ, ಇಂಥ ವಿಷಯ. ಓಕೆ, ಸೊ ರೀಚ್ಡ್ ಭಾಗಮಂಡಲ. ಈಗ ಅಲ್ಲಿ ಹಿಂದೆ ಅಂದರೆ ಲೆಫ್ಟ್ ಹೋಗ್ತಿದ್ರೆ ಮಡಿಕೇರಿ ಟೌನಿಗೆ ಹೋಗ್ತದೆ. ನಾವೀಗ ಕೆಳಗಿಂದ ಹೋಗ್ಬೇಕಾ ಅಂತ. ಹೌದು, ಕೆಳಗಿಂದ ಹೋಗಬೇಕು. ನನಗೂ ಕರೆಕ್ಟ್ ಗೊತ್ತಿಲ್ಲ. ದೇವಸ್ಥಾನ ಕಡೆಗೆ ಬಂತು. ಇಲ್ಲ, ನಮಗೆ ಫ್ಲೈಓವರಲ್ಲೇ ಹೋಗ್ಬೋದಿತ್ತು ಆ್ಯಕ್ಚುಲಿ. ನಮಗೆ ಹೋಗ್ಲಿಕ್ಕೆ ಈಗ ಆಚೆ ಸೈಡ್, ನಾಪೋಕ್ಲು ಸೈಡ್ ಹೋಗ್ಲಿಕ್ಕೆ, ವಿರಾಜಪೇಟೆ ಸೈಡ್ ಹೋಗೋದು ನಾವು. ಇದು ಭಾಗಮಂಡಲ ದೇವಸ್ಥಾನ. ಇರಲಿ, ತೊಂದರೆ, ದೇವಸ್ಥಾನ ನೋಡಿದಾಗಾಯಿತು. ಈಗ ನಾವು ಇಲ್ಲಿ ಲೆಫ್ಟ್ ಹೊಡಿಬೇಕು. ಒಂದು ಮ್ಯಾಪ್ ಹಾಕಿ ಹೇಳುವ. ಸೂಪರ್ ಇತ್ತಲ್ಲ ರೋಡು. ಹಾಂ, ಒಂದು ಮ್ಯಾಪ್ ಹಾಕಿ ಹೇಳು ಇನ್ನು.